ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು PUC ದ್ವಿತೀಯ ವರ್ಷದ ಕನ್ನಡ ವಿಷಯವಾದ ಗದ್ಯ ಭಾಗ 5 ದನಿಗಳ ಬೆಳ್ಳಿ ಲೋಟ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. 1. ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ನದಿ. 2. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವನ್ನು ಆಡುತ್ತಿದ್ದನು. 3. ದನಿಗಳ ಹೆಸರೇನು? ದನಿಗಳ ಹೆಸರು ವೆಂಕಪ್ಪಯ್ಯ. 4. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಗಿತ್ತು? ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. 5. ದನಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ದನಿ ಎಂದಿಗೂ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. 6. ದನಿಗಳು ಹೊಳೆಯ ಹೊಳೆತ್ತಲು ಯಾರಿಗೆ ಸೂಚಿಸಿದರು? ದನಿಗಳು ಹೊಳೆಯ ಹೊಳೆತ್ತಲು ಕುದುಪ ಮತ್ತು ಚಿನ್ನಮ್ಮನಿಗೆ ಸೂಚಿಸಿದರು. 7. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತು? ಬೆಳ್ಳಿ ಲೋಟ ತನ್ನ ಬಣ್ಣ ಹಾಗೂ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. 8. ದನಿಗಳು ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ದನಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಉತ್ತರ: ಮುಂಜಾನೆ ಚಿನ್ನಮ್ಮ ಹೊಳೆಯ ಸೆರದಲ್ಲಿ ಕುಳಿತು ದನಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ರಾಶಿಯನ್ನು ಹಾಕಿಕೊಂಡು ತೊಳೆಯುತ್ತಾ ಹೊಳೆಯ ಗುಣ ವಾಚನಕ್ಕೆ ತೊಡಗಿದ್ದಳು. 2. ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ ಯಾವತ್ತೂ ವ್ಯಗ್ರ ಮತ್ತು ಪ್ರಕ್ಷುಬ್ಧವಾಗಿರುತ್ತದೆ. 3. ದನಿಗಳು ಹೊಳೆಯನ್ನು ಹೇಗೆ ಮೊದಲಿಸುತ್ತಿದ್ದರು? ಮಳೆಗಾಲ ಬಂದರೆ ಸಾಕು, ಈ ವಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೊದಲಿಸುತ್ತಿದ್ದರು. 4. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಸೂಚಿಸಿದನು? ಹೇಗೋ ಚಡ್ಡಿ ಒದ್ದೆ ಆಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು. 5. ದನಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ದನಿ ಪತ್ನಿಯು ಬೆಳ್ಳಿ ಲೋಟವನ್ನು ಮದುವೆಯಲ್ಲಿ ತಮ್ಮಪ್ಪ ಕೊಟ್ಟಿದ್ದು. ಅದರ ಮೇಲೆ ಇರುವ ಹೂಬಳ್ಳಿಯನ್ನು ಈಗಿನ ಕಾಲದ ಯಾವ ಆಚಾರಿಯೂ ಮಾಡಲು ಸಾಧ್ಯವಿಲ್ಲ ಎಂದು ತನ್ನ ಅಪ್ಪ ನರಸಿಂಹಾಚಾರ್ಯ ಕೈಯಲ್ಲಿ ಮಾಡಿಸಿದ್ದ ಎಂದು ಹೇಳಿ ಪರಿಚಯಿಸಿದಳು. 6. ಧರಣಿ ಬಡಿತದಿಂದ ಗುಡ್ಡ ಬಂಧನ ಮುಕ್ತನಾದದ್ದು ಹೇಗೆ? ಚಿನ್ನಮ್ಮ ತನ್ನ ಮಗನ ಚೀರಾಟವನ್ನು ನೋಡಲಾಗದೆ ದನಿಗಳ ಕಾಲಿಗೆ ಕಣ್ಣೀರು ಸುರಿಸುತ್ತಾ ಬಿದ್ದು ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ ದುಡಿದು ತೀರಿಸುವೆನೆಂದು ಹೇಳಿದ ಮೇಲೆ ಗುಡ್ಡ ಬಂಧನ ಮುಕ್ತನಾದನು. 7. ಕುದುಪ ಹನಿಗಣ್ಣಾಗಲು ಕಾರಣವೇನು? ಹೊಳೆಯ ಹೊಳಿನಲ್ಲಿ ಸಿಕ್ಕ ಬೆಳ್ಳಿ ಲೋಟವನ್ನು ನೋಡಿದಾಗ ಕುದುಪನಿಗೆ ಈ ಬೆಳ್ಳಿ ಲೋಟದಿಂದಾಗಿ ತಾನೆಷ್ಟು ಅವಮಾನದ ಮಾತುಗಳನ್ನು ದನಿಗಳ ಪತ್ನಿಯ ಕೊಳಕು ಬಾಯಿಯಿಂದ ಕೇಳಿ ಬಿಟ್ಟೆ ಎಂದು ಹನಿಗಣ್ಣಾದ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. 1. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟೋ ಪ್ರೀತಿ ವಾತ್ಸಲ್ಯ. ಪ್ರಸ್ತುತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್. ನಾಗವೇಣಿ ಅವರು ಬರೆದಿರುವ ದನಿಗಳ ಬೆಳ್ಳಿ ಲೋಟ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿಕೊಂಡು ಕೂತು ಪಕ್ಕದಲ್ಲಿದ್ದ ಬೂದಿಯ ಗರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಕವಿಗಳು ಶಾಂಭವಿ ಹೊಳೆಯ ಚಿನ್ನಮ್ಮನ ಕುಟುಂಬಕ್ಕೆ ಮಾಡಿರುವ ಉಪಕಾರವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಚಿನ್ನಮ್ಮನ ಸಂಸಾರಕ್ಕೆ ಶಾಂಭವಿ ಹೊಳೆಯು ಮೀನುಗಳನ್ನು ಒದಗಿಸುತ್ತಿತ್ತು. ತಾನು ಹರಿದು ಬರುವಾಗ ಶರಗಂಚಿನ ತೋಟಗಳಿಂದ ತೆಂಗಿನಕಾಯಿ, ಸೌದೆಗಳನ್ನು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು. ಮಳೆಗಾಲದಲ್ಲಿ ಪಾತ್ರೆ, ಪಗಡೆ, ಕೋಳಿ, ಕುರಿ, ಏಣಿ, ದೋಣಿ, ರಿಕಾಪು, ಪಕ್ಕಾಸುಗಳನ್ನು ಹೊತ್ತು ತಂದು ಹಾಕುತ್ತಿದ್ದ ಶಾಂಭವಿ ಹೊಳೆಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ
ಅದೆಷ್ಟೋ ತುಂಬ ಪ್ರೀತಿ ವಾತ್ಸಲ್ಯ ಎಂದು ಲೇಖಕಿ ವಿವರಿಸಿದ್ದಾರೆ. 2. ಕಾವಿಗೆ ಕೂತ ಹೆಂಟೆಯಂತೆ ಓಡಲು ಕಾಯುತ್ತಾ ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ಆಯ್ಕೆ ಮೇಲಿನಂತೆ ಬರೆಯಿರಿ. ಸಂದರ್ಭ: ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಮಳೆಯು ಹೆಚ್ಚು ಸುರಿಯುವ ಕಾರಣ ನದಿಯು ಮೈದುಂಬಿ ಹರಿಯುತ್ತದೆ. ಅದರ ರಭಸ ವ್ಯಗ್ರ ಮತ್ತು ಪ್ರಕ್ಷುಬ್ಧವಾಗಿರುವುದರಿಂದ ಲೇಖಕಿಯು ಅದನ್ನು ಕಾವಿಗೆ ಕೂತಿರುವ ಹೆಂಟೆಯಂತೆ ಹೋಲಿಸಿದ್ದಾರೆ. ಹೆಂಟೆ ಅಂದರೆ ಕೋಳಿ ಎಂದರ್ಥ. ಕಾವಿಗೆ ಕುಳಿತಿರುವ ಕೋಳಿಗೆ ಕೋಪ ಹೆಚ್ಚು. ಅದರಂತೆಯೇ ಶಾಂಭವಿ ಹೊಳೆಯು ಪ್ರಕ್ಷುಬ್ಧವಾಗಿ ಹರಿಯುತ್ತಿತ್ತು ಎಂದು ಲೇಖಕಿ ವಿವರಿಸುತ್ತಾರೆ. ಸ್ವಾರಸ್ಯ: ಆಷಾಢ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ದನಿಗಳ ಮನೆಯ ಮುಸರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದಾಗ ಶಾಂಭವಿ ಹೊಳೆಯು ರಭಸದಿಂದ ಹರಿಯುತ್ತಿದ್ದ ಬಗೆಯನ್ನು ಲೇಖಕಿ ಈ ವಾಕ್ಯದ ಮೂಲಕ ವಿವರಿಸಿದ್ದಾರೆ. ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ಮಳೆಯು ಹೆಚ್ಚು ಸುರಿಯುವ ಕಾರಣದಿಂದ ನದಿಯು ಮೈದುಂಬಿ ಹರಿಯುತ್ತದೆ. ಅದರ ರಭಸ ವ್ಯಗ್ರವಾಗಿ ಮತ್ತು ಪ್ರಕ್ಷುಬ್ಧವಾಗಿರುತ್ತದೆ ಎಂದು ಲೇಖಕಿ ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ. 3. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳಿನ ಮೇಲೆ ಬಿತ್ತಿದೆಯಲ್ಲ ಮಾರಾಯ. ಆಯ್ಕೆ ಮೇಲಿನಂತೆ. ಸಂದರ್ಭ: ಧನಿಗಳಾದ ವೆಂಕಪ್ಪಯ್ಯನವರು ಪ್ರತಿ ವರ್ಷವೂ ಹೊಳೆಯ ನೀರು ಬೇಸಿಗೆಯಲ್ಲಿ ಬತ್ತಿದ್ದಾಗ ತಮ್ಮ ಗದ್ದೆ ತೋಟದ ಅಂಚನ್ನು 3-4 ಅಡಿ ಎತ್ತರಿಸುತ್ತಿದ್ದರು. ಮಳೆಗಾಲದಲ್ಲಿ ಅದು ಕೊಚ್ಚಿ ಹೋಗಿ ಹೊಳೆಪಾಲಾಗುತ್ತಿತ್ತು. ಇದನ್ನು ಕಂಡು ಆ ಶಾಂಭವಿ ನದಿಯ ದನಿಗಳ ಕುರಿತು ಹೇಳುವ ಮಾತುಗಳು ಇಲ್ಲಿನ ಸಂದರ್ಭವಾಗಿವೆ. ಸ್ವಾರಸ್ಯ: ಹೊಳೆಯು ತನ್ನ ಜಾಗವನ್ನು ಮಳೆಗಾಲದಲ್ಲಿ ಆಕ್ರಮಿಸಿಕೊಂಡು ಬಿಡುತ್ತಿರುವುದರಿಂದ ವೆಂಕಪ್ಪಯ್ಯನವರ ಶ್ರಮವೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ಹಿಡಿದಂತಾಗುತ್ತಿತ್ತು. ವೆಂಕಪ್ಪಯ್ಯ ಬಿರು ಬೇಸಿಗೆಯಲ್ಲಿ ಗದ್ದೆಯ ಅಂಚನ್ನು ಎತ್ತರಿಸುವುದನ್ನು ಕಂಡು ತೆಪ್ಪಗಿದ್ದ ಹೊಳೆ ಮಳೆಗಾಲ ಬಂದೊಡನೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ ಎಂದು ವೆಂಕಪ್ಪಯ್ಯನವರ ಪೆದ್ದುತನವನ್ನು ಅಣಕಿಸಿ ಆ ಎತ್ತರವನ್ನು ಕೆಡವೆ ಹಾಕುತ್ತಿದ್ದೆ ಎಂಬುದನ್ನು ವರ್ಣಿಸುವ ಮಾತುಗಳು ಸ್ವಾರಸ್ಯವಾಗಿವೆ. 4. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಆಯ್ಕೆ ಮೇಲಿನಂತೆ. ಸಂದರ್ಭ: ಕುದುಪನ ಮಗ ಗುಡ್ಡ ಶ್ರಾವಣ ಮಾಸದ 4ನೇ ದಿನ ಶಾಂಭವಿ ಹೊಳೆಯ ಅಂಚಿನಲ್ಲಿ ದನಿಗಳ ಮುಸರೆ ಪಾತ್ರೆಗಳನ್ನು ತೊಳೆಯುತ್ತಾ ಕುಳಿತಿದ್ದಾಗ ಹಿಂದಿನ ದಿನದ ಹರಿಕಥೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಅವನು ನಗುತ್ತಾ ಪಾತ್ರೆ ತೊಳೆಯುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಗುಡ್ಡ ನೀರಿಗೆ ಬಿದ್ದನು. ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜಬಲ್ಲವನಾಗಿದ್ದನು ಎಂದು ಲೇಖಕಿ ವರ್ಣಿಸುವ ಹೇಳುವ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ಕುದುಪ ಚಿನ್ನಮ್ಮನ ಏಕಮಾತ್ರ ಪುತ್ರನಾದ ಗುಡ್ಡ ರಭಸದಿಂದ ಹರಿಯುತ್ತಿರುವ ಶಾಂಭವಿ ಹೊಳೆಯ ಅಂಚಿನಲ್ಲಿ ದನಿಗಳ ಮನೆಯ ಮುಸರೆ ಪಾತ್ರೆಗಳ ರಾಶಿಯನ್ನು ಹಾಕಿಕೊಂಡು ತೊಳೆಯುತ್ತಾ ಕುಳಿತಿದ್ದ. ಆತನ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಆತನು ನೀರಿಗೆ ಬಿದ್ದನು. ಅವನು ಚಿಕ್ಕ ಹುಡುಗನಾದರೂ ಈಜಿನಲ್ಲಿ ಮೀನುಗಳನ್ನು ಮೀರಿಸಬಲ್ಲ ಚಾತುರ್ಯತೆಯನ್ನು ಹೊಂದಿದ್ದನು ಎಂದು ಲೇಖಕಿ ಹೇಳುವ ಮಾತುಗಳು ಸ್ವಾರಸ್ಯವಾಗಿವೆ. 5. ಧನಿಯವರ ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬುವುದುಂಟೆ. ಆಯ್ಕೆ ಮೇಲಿನಂತೆ. ಸಂದರ್ಭ: ಹೊಳೆಯ ಪಾಲಾದ ಧನಿಗಳ ಮುಸರೆ ಪಾತ್ರೆಗಳನ್ನು ಕುದುಪ ಹೊಳೆಯಲ್ಲಿ ಮುಳುಗಿಸಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಏನೇ ಮಾಡಿದರೂ ಧನಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದ ಬೆಳ್ಳಿ ಲೋಟ ಮಾತ್ರ ಪತ್ತೆಯಾಗಲೇ ಇಲ್ಲ. ಅಸಹಾಯಕನಾದ ಕುದುಪನು ಧನಿಗಳ ಮನೆಯ ಅಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಣ್ಮರೆಯಾದ ವಿಷಯ ತಿಳಿಸಿದ. ಧನಿಗಳು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬುವುದುಂಟೆ. ಆದ್ದರಿಂದ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದೆ ಎಂದು ಆಪಾದನೆ ಹೊರಿಸಿದರು. ಸ್ವಾರಸ್ಯ: ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಕೊನೆಯಲ್ಲೂ ಏನು ಮಾಡಿದರೂ ಧನಿಗಳ ಮನೆಯ ಬೆಳ್ಳಿ ಲೋಟ ಸಿಗಲೇ ಇಲ್ಲ. ಚಿನ್ನಮ್ಮ, ಕುದುಪ, ಗುಡ್ಡನ ಕಣ್ಣೀರು ಹೊಳೆಗೆ ಸುರಿಸಿ ಅಸಹಾಯಕರಾದರು. ಆಕಾಶ ಭೂಮಿಯನ್ನು ಒಂದು ಮಾಡುವಂತೆ ಮಳೆ ಸುರಿಸುತ್ತಿದ್ದರಿಂದ ಅಸಹಾಯಕನಾದ ಕುದುಪ ಧನಿಗಳ ಮನೆಯ ಅಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಳೆದ ವಿಷಯ ತಿಳಿಸಿದ. ಧನಿಗಳು ಈ ಒಕ್ಕಲು ಮಕ್ಕಳನ್ನು ಎಂದೂ ನಂಬಿಲ್ಲ. ಆದ್ದರಿಂದ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದೆ ಎಂಬ ಆಪಾದನೆಯನ್ನು ಹೊರಬೇಕಾಯಿತು. ಅಸಹಾಯಕ ಸ್ಥಿತಿಯಲ್ಲಿರುವ ಬಡವರನ್ನು ಯಾರೂ ನಂಬದೆ ಅನುಮಾನದಿಂದಲೇ ಕಾಣುವ ಸಿರಿವಂತರ ನಡವಳಿಕೆಯನ್ನು ಲೇಖಕಿ ಈ ಮೂಲಕ ತಿಳಿಸಿದ್ದಾರೆ. 6. 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡೆಯಿಲ್ಲ. ಆಯ್ಕೆ ಮೇಲಿನಂತೆ. ಸಂದರ್ಭ: ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿಕೊಂಡಿದೆ.
ಎಂದು ತೀರ್ಮಾನಿಸಿದ ದನಿ ಗುಡ್ಡನ ಬಾಯಿ ಬಿಡಿಸಲು ಮರಕ್ಕೆ ಕಟ್ಟಿ ಆತನನ್ನು ಮಳೆಯಲ್ಲಿ ತೆಂಗಿನ ಕೊತ್ತಳಿಗೆಯಿಂದ ಬಡಿದರು. ಅವನ ಚೀರಾಟವನ್ನು ನೋಡಲಾಗದ ಚಿನ್ನಮ್ಮ ದನಿಗಳ ಕಾಲಿಗೆ ಬಿದ್ದು ತನ್ನ ಮಗನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂದು ತೀರ್ಮಾನಿಸಿದ ದನಿಯು ಮುಸುರೆ ಪಾತ್ರೆ ತಿಕ್ಕುತ್ತಿದ್ದ ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನು ಕಟ್ಟಿ ಮಳೆಯೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿಯುತ್ತಿದ್ದರು. ತನ್ನ ಕರುಳ ಕುಡಿಯ ಚೀರಾಟ ನರಳಾಟವನ್ನು ನೋಡಲಾಗದ ಚಿನ್ನಮ್ಮ ದನಿಗಳ ಕಾಲಿಗೆ ಬಿದ್ದು ತನ್ನ ಮಗನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡಳು. ವರ್ಷಾನುಗಟ್ಟಲೆ ಪಡೆಯಿಲ್ಲದೆ ಆ ಬೆಳ್ಳಿ ಲೋಟದ ಹಣವನ್ನು ದುಡಿದು ತೀರಿಸುವುದಾಗಿ ಅಳುತ್ತಾ ಬೇಡಿಕೊಂಡಳು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ. 7. ಪಾವಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರುತ್ತೀಯೇನೋ ನೀನು? ಆಯ್ಕೆ ಮೇಲಿನಂತೆ. ಸಂದರ್ಭ: ಹೊಳೆಯಿಂದ ಹೊಳೆತ್ತಿ ತೆಂಗಿನ ಮರದ ಬುಡಕ್ಕೆ ಸುರಿಯುವ ಕೆಲಸದಲ್ಲಿ ಕುದುಪ ಚಿನ್ನಮ್ಮ ತೊಡಗಿದ್ದರು. ಮೂಳೆ ಮುರಿದು ಹೋಗುವಂತೆ ಕೆಲಸದಿಂದ ಸುಸ್ತಾದ ಕುದುಪ ಒಂದೆರಡು ಕ್ಷಣ ನೀರಲ್ಲಿ ಕುಸಿದು ಕುಳಿತಾಗ ದನಿಗಳಿಗೆ ಸಿಟ್ಟು ಬಂದು, ಎದ್ದೇಳು 3 ಕಾಸಿನವನೇ, ನಿನಗೆ ಕೊಡಬೇಕಾದ ಸಂಬಳದಲ್ಲಿ ಏನಾದರೂ ಕಡಿಮೆ ಕೊಟ್ಟರೆ ನೀನು ಸುಮ್ಮನಿರುತ್ತೀಯಾ ಎಂದು ದನಿಗಳು ಕುದುಪರನ್ನು ಗದರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಕುದುಪ ಹಾಗೂ ಚಿನ್ನಮ್ಮ ಹೊಳೆಯಿಂದ ಹೊಳೆತ್ತಿ ತೆಂಗಿನ ಮರದ ಬುಡಕ್ಕೆ ಸುರಿಯುವ ಕೆಲಸದಲ್ಲಿ ತೊಡಗಿದ್ದರು. ಮೈ ಮುರಿಯುವಂಥ ಕೆಲಸದಲ್ಲಿ ತೊಡಗಿದ್ದ ಕುದುಪ ಒಂದೆರಡು ನಿಮಿಷ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ನಂತರ ಕೆಲಸ ಪ್ರಾರಂಭಿಸಬೇಕು ಎಂದು ಕುಸಿದು ನೀರಿನಲ್ಲಿ ಕುಳಿತ. ಅದನ್ನು ಕಂಡ ದನಿಯು, ಎದ್ದೇಳು, 3 ಕಾಸಿನವನೇ, ಪಡಿಯಕ್ಕೆ ಅಳೆಯುವಾಗ ಪಾವಕಿ ಕಡಿಮೆಯಾದರೆ ಸುಮ್ಮನೆ ಇರುತ್ತೀಯೇನೋ ನೀನು ಎಂದು ಬೈಯುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ. 8. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಆಯ್ಕೆ ಮೇಲಿನಂತೆ. ಸಂದರ್ಭ: ಹೊಳೆಯಲ್ಲಿ ಹೊಳೆತ್ತುವಾಗ ಸಿಕ್ಕ ಬೆಳ್ಳಿ ಲೋಟವನ್ನು ಕುದುಪನ ಕೈಯಿಂದ ಕಿತ್ತುಕೊಂಡ ಚಿನ್ನಮ್ಮ ಅದನ್ನು ತಿರುಗಿಸಿ ನೋಡಿದಳು. ತನ್ನ ಕುಟುಂಬವನ್ನು ಇಷ್ಟು ಕಷ್ಟಕ್ಕೆ ಎಡೆಮಾಡಿದ ಆ ಬೆಳ್ಳಿ ಲೋಟದ ಮೇಲೆ ಕೋಪ ಹೆಚ್ಚುತ್ತಾ ಹೋಯಿತು. ಆ ಲೋಟದ ಮೇಲಿನ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಚಿನ್ನಮ್ಮ ಅದನ್ನು ಹೊರಗೆ ಎಸೆದೇ ಬಿಟ್ಟಳು. ಸ್ವಾರಸ್ಯ: ಹೊಳೆಯಲ್ಲಿ ಹೊಳೆತ್ತುವಾಗ ಸಿಕ್ಕ ಬೆಳ್ಳಿ ಲೋಟವನ್ನು ಚಿನ್ನಮ್ಮ ತಿರುಗಿಸಿ ನೋಡುತ್ತಾ ಅವಳಿಗೆ ಆ ಲೋಟದ ಪರಿಚಯ ಚೆನ್ನಾಗಿತ್ತು. ತನ್ನ ಕುಟುಂಬವನ್ನು ಕಷ್ಟಕ್ಕೆ ಈಡು ಮಾಡಿದ ಆ ಬೆಳ್ಳಿ ಲೋಟದ ಮೇಲೆ ಕೋಪ ಉಕ್ಕಿ ಬಂತು. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲ ಗುಡಿಸಲ ಚಾವಡಿಗೆ ಜೋಡಿಸಿದ್ದು ಎಂದು ಕೋಪ ಕೆರಳಿತು. ಈ ಲೋಟದಿಂದಾಗಿ ತಾನು ತನ್ನ ಕುಟುಂಬಕ್ಕೆ ಉಂಡ ನೋವು, ಅವಮಾನ, ಕಟ್ಟಪಾಡು, ಪರಿತ್ಯಾಗಗಳೆಲ್ಲವೂ ನೆನಪಿಗೆ ಬಂದು ಕೋಪದಿಂದ ನೀರಿನ ಮಡುವಿಗೆ ಲೋಟವನ್ನು ನದಿಗೆ ಪುನಃ ಎಸೆದು ಬಿಟ್ಟಳು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 1. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ವಿವರಿಸಿ. ಶಾಂಭವಿ ಹೊಳೆಯು ದನಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಬರುವ ಒಂದು ಜೀವಂತ ಪಾತ್ರವಾಗಿದೆ. ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆಯು ದನಿಗಳ ಬೆಳ್ಳಿ ಲೋಟವನ್ನು ನುಂಗಿ ಹಾಕುವ ಮೂಲಕ ತಮ್ಮ ಮೇಲೆ ಕಳ್ಳತನದ ಆಪಾದನೆಯನ್ನು ಹೊರಿಸಿದೆ ಎಂದು ಅದರ ಮೇಲೆ ಕೋಪ ಅಲ್ಲದೆ ಬೆಳ್ಳಿ ಲೋಟದ ಹಣ ತಿರುಗುವವರೆಗೂ ಮುಂದಿನ 3 ವರ್ಷಗಳ ಕಾಲ ಪಡೆಯಿಲ್ಲದೆ ದುಡಿಯಬೇಕಾದಾಗ ಸಂಕಷ್ಟ, ಆಪಾದನೆ, ಬೆವರಿಗೆ ತಕ್ಕ ಪ್ರತಿಫಲ ದೊರೆಯದಿರುವ ಸ್ಥಿತಿ, ಬಡತನ, ಅಸಹಾಯಕತೆ ಎಲ್ಲವೂ ಚಿನ್ನಮ್ಮನ ಕುಟುಂಬವು ಹೊಳೆಯ ಬಗ್ಗೆ ಅಸಹನೆ ಹೊಂದುವಂತೆ ಮಾಡಿದೆ. ಆದರೆ ಲೇಖಕಿಯು ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಬಯಸುತ್ತಾರೆ. ಆ ಹೊಳೆ ಏನು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅವಮಾನವನ್ನು ಎಳೆದು ತಂದು ಹಾಕಿದೆಯೇ? ಹೊಳೆಗೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ, ವಾತ್ಸಲ್ಯಗಳಿವೆ, ಅನುಕಂಪಗಳಿವೆ. 2. ದನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಹೊಳೆಯುವ ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚನ್ನು ಮಳೆಗಾಲದಲ್ಲಿ ಕೊಚ್ಚಿ ಹಾಕಿ ಬಿಡುತ್ತಿದ್ದರಿಂದ ವೆಂಕಪ್ಪಯ್ಯನವರು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ವಿಕನಾಸಿ ಮಳೆ ಊರಿಡೀ ತನ್ನ ಶರಗನ್ನೇ ಹಾಸಿರುತ್ತದೆ ಎಂದು ಯಾವಾಗಲೂ ಮುದ್ರಿಸುತ್ತಿದ್ದರು. ಮಳೆಗಾಲದಲ್ಲಿ ಹೊಳೆ ತನ್ನ ವ್ಯಾಪ್ತಿ, ತನ್ನ ಬಲ, ತನ್ನ ಪರಿವಾರ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿ ದನಿಗಳಿಗೆ ಕಿರಿಕಿರಿ ಎಬ್ಬಿಸುತ್ತಿತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯನವರು ಗದ್ದೆಯ ಅಂಚನ್ನು 3-4 ಅಡಿ ಎತ್ತರಿಸುವುದನ್ನು ಕಂಡು ತೆಪ್ಪಗಿದ್ದ ಹೊಳೆ ಮಳೆಗಾಲ ಬಂದೊಡನೆ ಆ ಎತ್ತರವನ್ನು ಕೆಡವಿ ಹಾಕುತ್ತಿತ್ತು. ಬೇಸಿಗೆಯಲ್ಲಿ ದನಿಗಳು ಅಂಚನ್ನು ಎತ್ತರಿಸುವುದು, ಮಳೆಗಾಲದಲ್ಲಿ ಹೊಳೆಯು ಅದನ್ನು ಕೆಡವಿ ಸೇಡು ತೀರಿಸಿಕೊಳ್ಳುತ್ತಿತ್ತು. 3. ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಗುಡ್ಡ ರಾತ್ರಿ
ಹೇಳಿದ ಹರಿಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಹೊಳೆಯು ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಾ ಕುಳಿತಿದ್ದನು. ಹೊಳೆಯ ಹರಿದು ಬಂದು ರಭಸದಿಂದ ಗುಡ್ಡ ಪಾತ್ರೆಗಳ ಸಮೇತ ನೀರಿಗೆ ಬಿದ್ದನು. ದನಿಗಳ ಮನೆಯ ಪಾತ್ರೆ, ಸೌಟು, ತಪ್ಪೆಲ್ಲೆ, ತಟ್ಟೆ, ಬೆಳ್ಳಿ ಲೋಟ ಎಲ್ಲವೂ ನೀರು ಪಾಲಾದವು. ಗುಡ್ಡ ಈಜಿ ಬಂದು ಅಳುತ್ತಾ ಕುದುಪನಿಗೆ ಪಾತ್ರೆಗಳು ನೀರು ಪಾಲಾದ ವಿಷಯ ತಿಳಿಸಿದನು. ದನಿಗಳಿಗೆ ಈ ವಿಚಾರ ತಿಳಿಸಿದರೆ ಅವರು ನಮ್ಮನ್ನು ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆಯ ಪಾಲಾದೆವು ಎಂದು ಯೋಚಿಸಿದ್ದ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕಿದ್ದ ಪಾತ್ರೆಗಳನ್ನೆಲ್ಲ ತೆಗೆದು, ಆದರೆ ಏನು ಮಾಡಿದರೂ ದನಿಗಳ ಮನೆಯ ಬೆಳ್ಳಿ ಲೋಟ ಪತ್ತೆಯಾಗಲೇ ಇಲ್ಲ. ಮಳೆಯಲ್ಲಿ ಹೊಳೆಯೊಳಗಡೆ ಮುಳುಗಿ ಜಾಲಾಡಿದರೂ ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ. 4. ಬೆಳ್ಳಿ ಲೋಟ ಕಂಡಾಗ ದನಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಬೆಳ್ಳಿ ಲೋಟವನ್ನು ಚಿನ್ನಮ್ಮನ ಕೈಯಲ್ಲಿ ಕಂಡ ದನಿಗಳು ಯಾರದೋ ಮನೆಯ ಲೋಟ ಹೊಳೆ ಹೊತ್ತು ತಂದಿರಬಹುದು ಯೋಚಿಸಿದ್ದರು. ಆದರೆ ಕಿರುಗಣ್ಣಿನಿಂದ ಗಮನಿಸಿದಾಗ ಅವರ ಎದೆ ಬಡಿತ ಲಯತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರ ಗಳಿಗೆ ಸ್ತಬ್ಧಗೊಂಡಿತು. ಚಿನ್ನಮ್ಮ ತನ್ನ ಕೈಯಲ್ಲಿ ಬೆಳ್ಳಿ ಲೋಟವನ್ನು ತಿರುಗಿಸುತ್ತಿದ್ದರೆ ದನಿಗಳಿಗೆ ತಮ್ಮನ್ನೇ ತಿರುಗಿಸಿದಂತಾಯಿತು. ಏಕೆಂದರೆ ಆ ಲೋಟ ದನಿಗಳ ಮನೆಯ ಬೆಳ್ಳಿ ಲೋಟ, ತಮ್ಮ ದಾಂಪತ್ಯಕ್ಕೆ, ಜೀವನಕ್ಕೆ ಮೂಕಸಾಕ್ಷಿಯಾಗಿದ್ದ ಲೋಟವೆಂದು ಎಂಬ ಅರಿವು ಮೂಡಿ ಭೀತರಾದರು. ಕುದುಪನ ಕುಟುಂಬದ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿದ್ದ ತಮ್ಮ ಕ್ರೂರ ಅಮಾನವೀಯ ವರ್ತನೆಯನ್ನು ನೆನೆದು ಅವರು ಆತಂಕದಿಂದ ಭಯಪಟ್ಟರು. ಚಿನ್ನಮ್ಮನ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿವರಿಸಿ. ಬೆಳ್ಳಿ ಲೋಟ ಸಿಕ್ಕಿದ್ದರಿಂದ ತಮ್ಮ ಮೇಲಿನ ಆಪಾದನೆ ಎಲ್ಲ ಕಳೆದು ಬಿಡುತ್ತದೆ ಎಂಬ ನಿರಾಳ ಭಾವದಿಂದ ಕುದುಪ ಹೊಸ ಚೈತನ್ಯ ಬಂದವಂತನಾದ. ಆದಷ್ಟು ಬೇಗ ದನಿಗಳಿಗೆ ಒಪ್ಪಿಸಿ ಋಣಮುಕ್ತನಾಗಬೇಕೆಂದುಕೊಂಡನು. ಆದರೆ ಚಿನ್ನಮ್ಮನ ಆಲೋಚನಾ ತರಂಗಗಳು ಏರುತ್ತಲೇ ಇದ್ದವು. ಬೆಳ್ಳಿ ಲೋಟದ ಕಾರಣದಿಂದಾಗಿ ತಾನು, ತನ್ನ ಪರಿವಾರ ಅನುಭವಿಸಿದ ಹಿಂಸೆ, ಅನ್ಯಾಯ, ಅಪಮಾನ, ಅಪನಿಂದನೆಗಳು ಕಣ್ಣ ಮುಂದೆ ಕಟ್ಟಿದಂತಾಗಿವೆ. ಇದುವರೆಗೂ ಅನುಭವಿಸಿದ ನೋವು, ಸಂಕಟಗಳಿಗೆ ಪರಿಹಾರ ಎನ್ನುವಂತೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆದಳು. ನಂತರ ದನಿಗಳ ದರ್ಪ ಆವೇಶಗಳನ್ನೆಲ್ಲ ಹೊಳೆಯ ಪಾಲು ಮಾಡಿದ ತೃಪ್ತಿಯಿಂದ ಏನೂ ನಡೆದೇ ಇಲ್ಲ ಎನ್ನುವಂತೆ ಹೊಳೆಯಲ್ಲಿ ಮಿಂದು ಬಂದಳು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ.